ಏಕೆ ಕುಬೇರ? ಮೌನದ ಗೂಡಿನಲ್ಲಿ ನಿನ್ನ ಮಾತುಗಳು ಹುದುಗಿ ಹೋದವೆ. ನೀನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಾನೇಕೆ ಕುಳಿತುಕೊಳ್ಳಬಾರದು? ನಾವಿಬ್ಬರು ಜನಿಸಿದ ಗರ್ಭಗಳು ಬೇರೆ ಬೇರೆಯಾದರೂ ನಮ್ಮ ಜನ್ಮದಾತ ಒಬ್ಬನೇ ಅಲ್ಲವೇ? ನೀನು ಆಳುವ ಲಂಕೆಯನ್ನು ನಾನೇಕೆ ಆಳಬಾರದು? ಆದರೆ ಸೋದರ ಕುಬೇರ, ಸಕಲ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಆಳಬಲ್ಲ ಈ ರಾವಣೇಶ್ವರ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ನನ್ನ ಭುಜಬಲದ ಮೇಲೆ ಅಪಾರ ನಂಬಿಕೆಯುಳ್ಳ ನನ್ನ ಮಾತೆಯ ಅಪೇಕ್ಷೆಯನ್ನು ಪರಾಕ್ರಮದಿಂದಲೇ ಈಡೇರಿಸುತ್ತೇನೆ. ಈ ಲಂಕೆಯ ಸಿಂಹಾಸನವನ್ನು ನಾನು ಆಳಬೇಕು. ಈ ರಾವಣೇಶ್ವರ ಲಂಕೇಶ್ವರನಾಗಬೇಕು. ಸೋದರನೆಂಬ ಔದಾರ್ಯದಿಂದ ನಾನು ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದೇನೆ. ಇಲ್ಲವಾದರೆ ಇಷ್ಟು ಹೊತ್ತಿಗೆ ನನ್ನ ವೀರ ಯೋಧರು ನಿನ್ನ ಲಂಕೆಯನ್ನು ಆಕ್ರಮಣ ಮಾಡಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು. ಹೇಳು, ಯುದ್ಧ ಮಾಡಿಯೇ ಲಂಕೆಯನ್ನು ಪಡೆಯಬೇಕು ಎಂದು ನೀನು ಬಯಸುವುದಾದರೆ ಏ ರಾವಣೇಶ್ವರ ಅದಕ್ಕೂ ಸಿದ್ಧನಿದ್ದಾನೆ. ಕುಬೇರ, ಏನು ಸಹೋದರ? ನಾನು ಮಾತನಾಡುತ್ತಿದ್ದರೂ ನೀನು ಸುಮ್ಮನೆ ನಿಂತಿರುವೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಹೇಳು, ನನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯನಗೈಯುವೆಯೋ ಅಥವಾ ನೀನಾಗಿಯೇ ಲಂಕಾಧಿಪತ್ಯವನ್ನು ನನಗೆ ವಹಿಸಿ ಇಲ್ಲಿಂದ ತೆರಳುವೆಯೋ? ನಿರ್ಧಾರ ನಿನ್ನದು. ಬೇಡ ದಶಕಂಠ, ಯುದ್ಧ ಬೇಡ. ಸಹೋದರರಾದ ನಮ್ಮ ನಡುವೆ ಯುದ್ಧ ನಡೆಯುವುದು ನನಗಿಷ್ಟವಿಲ್ಲ. ಅಂದರೆ ಈ ಕ್ಷಣವೇ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಸಹೋದರ, ನನಗೆ ಒಂದೇ ಒಂದು ದಿನದ ಅವಕಾಶ ಕೊಡಿ. ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿನಗೆ ತಿಳಿಸುತ್ತೀನಿ. ಆಗಲಿ. ಸೋದರನೆಂಬ ಕಾರಣಕ್ಕೆ ಒಂದೇ ಒಂದು ದಿನ ಅವಕಾಶ ನೀಡುತ್ತೇನೆ. ನಿನ್ನ ನಿರ್ಧಾರ ಏನೇ ಆದರೂ ನಾಳೆ ಈ ಸಿಂಹಾಸನದಲ್ಲಿ ಕುಳಿತ ರಾವಣೇಶ್ವರನಿಗೆ ಪಟ್ಟಾಭಿಷೇಕ ಖಂಡಿತ. ಅದನ್ನು ತಪ್ಪಿಸಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ ನಾಳೆ ಲಂಕೇಶ್ವರ. ಲಂಕೇಶ್ವರ ಲಂಕೇಶ್ವರ. ಯೋಚಿಸಬೇಕಾದಂಥ ವಿಷಯವೇ ಸ್ವಾಮಿ. ಆದಾಯ ಹೆಚ್ಚಾಗಿ ವೆಚ್ಚವು ಕಡಿಮೆ ಇದ್ದಾಗ ಮಾತ್ರ ಪ್ರಜೆಗಳು ಸುಖವಾಗಿರಲು ಸಾಧ್ಯ, ರಾಜರು ಸುಖವಾಗಿರಲು ಸಾಧ್ಯ, ಸಮಾಜವು ಸುಭದ್ರವಾಗಿರಲು ಸಾಧ್ಯ. ಆ ತತ್ವವನ್ನು ಆಲೋಚನೆ ಮಾಡಿಯೇ ನಮ್ಮ ರಾಜ್ಯದಲ್ಲಿ ಆದಾಯವನ್ನು ವೆಚ್ಚಕ್ಕಿಂತ ಹೆಚ್ಚಿರುವಂತೆ ಪರಿಪಾಲಿಸಲಾಗಿದೆ. ಶುದ್ಧ ಮನಸ್ಸಿನ ಪ್ರಾಮಾಣಿಕ ವ್ಯಕ್ತಿಗಳ ಕೈಯಲ್ಲಿ ಬೊಕ್ಕಸದ ರಕ್ಷಣೆಗಾಗಿ, ಆಪತ್ಕಾಲದಲ್ಲಿ ಪ್ರಜೆಗಳ ಕ್ಷೇಮಕ್ಕಾಗಿ ಮುನ್ನೆಚ್ಚರಿಕೆಯ ಅರ್ಥವ್ಯವಸ್ಥೆಯನ್ನು ಮಾಡಿಸಲಾಗಿದೆ. ಹಾಗಾದರೆ ಇದೆಲ್ಲವೂ ಇಲ್ಲದೆ ಆ ರಾಜ್ಯದ ಪ್ರಜೆಗಳು ಸಂಕಷ್ಟ ಪಡುತ್ತಿದ್ದಾರಲ್ಲವೇ? ಅವರ ನೀರಿನ ಕಷ್ಟವನ್ನು ಪರಿಹರಿಸಲು ನದಿಯನ್ನು ಅವಲಂಬಿಸಿದ ನೀರಾವರಿ ಒಲಿತಲ್ಲವೇ? ನಿಜ ದೇವಿ, ಮಳೆಯ ನೀರನ್ನಷ್ಟೇ ಅವಲಂಬಿಸುವುದು ದೇವ ಮಾತೃಕವಾದರೆ ನದಿಯ ನೀರನ್ನು ಅವಲಂಬಿಸುವುದು ನದಿ ಮಾತೃಕವಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಸಮೃದ್ಧ ಕೃಷಿಯು ನಡೆಯಬೇಕು. ಅದಕ್ಕಾಗಿ ನದಿಗೆ ತಡೆಗೋಡೆಗಳನ್ನು ನಿರ್ಮಿಸಿ ಕಾಲುವೆಗಳ ಮೂಲಕ ನೀರನ್ನು ಹಾಯಿಸಿ ಮಾಡುವ ವ್ಯವಸಾಯವೇ ಉತ್ತಮ. ಸಾಧ್ಯವಾದ ಕಡೆಯೆಲ್ಲ ನೀರಾವರಿಯನ್ನು ಅಭಿವೃದ್ಧಿಗೊಳಿಸಿದರೆ ನಮ್ಮ ರಾಜ್ಯದ ಆದಾಯವು ಹೆಚ್ಚಾಗುತ್ತದೆ. ನೀರಿನ ಸಮಸ್ಯೆಯು ಮತ್ತು ಪ್ರಜೆಗಳ ಆಹಾರ ಸಮಸ್ಯೆಯು ತೀರುತ್ತದೆ. ಹಾಗಾದರೆ ಮಹಾರಾಜರನ್ನು ಒಪ್ಪಿಸಿ ಈ ಎಲ್ಲ ಕ್ರಮಗಳಿಂದ ನೆರೆಯ ರಾಜ್ಯದ ಸಮಸ್ಯೆಗೆ ತಾವು ಪರಿಹಾರ ನೀಡಬಹುದಲ್ಲವೇ? ಖಂಡಿತವಾಗಿ ದೇವಿ, ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವವನಿದ್ದೇನೆ. ಸಾಮಾನ್ಯ ಜನರು
ನೀರಿನಂಥ ಅವಶ್ಯಕವಾದ ವಿಚಾರಕ್ಕೆ ಕಷ್ಟಪಟ್ಟರೆ ನಮ್ಮ ರಾಜ್ಯ ಅವರ ರಾಜ್ಯವೆಂಬ ಕ್ಷುಲ್ಲಕ ವಿಚಾರಕ್ಕಿಂತ ಅವರ ಕಷ್ಟಕ್ಕೆ ನೆರವಾಗುವುದು ಪ್ರಜಾಪಾಲಕರ ಕರ್ತವ್ಯವಾಗುತ್ತದೆ. ಬೊಕ್ಕಸದ ಹಣದಲ್ಲಿ ಒಂದು ಭಾಗ ದೇವಾಲಯಾದಿಯಾದ ಧರ್ಮ ಕಾರ್ಯ, ಮತ್ತೊಂದು ಭಾಗ ಪಿತೃಕಾರ್ಯ, ಬ್ರಹ್ಮ ರಕ್ಷಣೆ, ಸೈನ್ಯದ ಖರ್ಚು ಮತ್ತೆ ನಮ್ಮ ಮಿತ್ರರ ರಕ್ಷಣೆಗೆಂದು ನಾವು ವ್ಯಯಿಸಬೇಕಾಗುತ್ತದೆ. ನೆರೆಯ ರಾಜ್ಯದ ಪ್ರಜೆಗಳನ್ನು ನಮ್ಮ ಮಿತ್ರರೆಂದು ಭಾವಿಸಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಇದು ನನ್ನ ಭಾವನೆ ಅಷ್ಟೇ. ರಾಮಚಂದ್ರನ ಅಭಿಪ್ರಾಯ ಸೂಕ್ತವಾಗಿದೆ. ರಾಜ್ಯದ ನದಿ ನೀರಿನ ಸಮರ್ಪಕ ಬಳಕೆಯಿಂದ ಸಮಸ್ಯೆ ಬಗೆಹರಿಯಲಿ. ಜಲಾಶಯ ಕಾಲುವೆಗಳ ನಿರ್ಮಾಣದಿಂದ ನೀರಾವರಿ ನಡೆದು ರಾಜ್ಯವು ಸುಭಿಕ್ಷವಾಗಲಿ. ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಆಪತ್ಕಾಲದ ನಿಧಿಯಿಂದ ಕೊಡೋಣ. ಮಾತ್ಕರೆ, ರಾಮಚಂದ್ರನು ಸೂಚಿಸಿದಂತೆ ಎಲ್ಲ ಕಾರ್ಯಗಳು ಪ್ರಾರಂಭವಾಗಲಿ. ಅಪ್ಪಣೆ ಮಹಾಪ್ರಭು. ಪ್ರಜಾಸೇವೆಯ ಕಾರ್ಯವನ್ನು ಅವರ ರಾಜ್ಯದಲ್ಲಿ ಈ ಕೂಡಲೇ ಪ್ರಾರಂಭಿಸುತ್ತೇನೆ. ಆಹಾ ಮಹಾರಾಜರೇ, ತಾವು ತಮ್ಮ ಪುತ್ರರು ಧರ್ಮಜ್ಞರು, ಉದಾತ್ತ ಜೀವಿಗಳು. ನಮ್ಮ ದೊರೆ ತಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಯೋಚಿಸಿದ್ದರೂ ಸಹ ನಮ್ಮ ರಾಜ್ಯದ ಸಂಕಷ್ಟ ಪರಿಹಾರಕ್ಕೆ ಮುಂದಾಗಿರುವುದು ಅಮೋಘ ಲೋಕೋತ್ತರ ಆದರ್ಶ. ತಮ್ಮ ಈ ಆದರ್ಶಕ್ಕೆ ಸಮಸ್ತ ಜನರು ವಂದಿಸುತ್ತಾರೆ. ಶುಭವಾಗಲಿ. ಸೋದರ ದಶಕಂಠ, ನಿನ್ನ ಮಾತೆಯ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನ ಸೋದರನಾದ ನಾನು ಬೆಂಬಲಿಸುತ್ತೇನೆ. ಈ ಸಿಂಹಾಸನವನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ. ಈ ಸ್ವರ್ಣ ಲಂಕೆಯನ್ನು ನಿನಗೆ ಒಪ್ಪಿಸಿ ನಾನು ಇಲ್ಲಿಂದ ತೆರಳುತ್ತೇನೆ. ಇನ್ನು ಈ ಲಂಕೆ ನಿನ್ನದು, ಈ ಸಿಂಹಾಸನವೂ ನಿನ್ನದು. ಈ ಸ್ವರ್ಣ ಲಂಕೆಯನ್ನು ಅನಂತ ಕಾಲದವರೆಗೂ ಆಳುತ್ತಾ ಆನಂದವಾಗಿರು ಸಹೋದರ. ಭಲೆ ಕುಬೇರ, ಭಲೆ. ನೀನು ಬಹಳ ಬುದ್ಧಿವಂತ. ನಿನ್ನನ್ನು ಸೋಲಿಸಿ ನಾನು ಗೆಲ್ಲುವ ಕೀರ್ತಿಯನ್ನು ತಪ್ಪಿಸಿದೆ. ನಿನಗೆ ಸೋಲಿನ ಅಪಕೀರ್ತಿ ಬಾರದಂತೆ ಎಚ್ಚರ ವಹಿಸಿದೆ. ಭಲೆ ಭಲೆ. ಸೋದರ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲೆ? ಕೇಳು ಸೋದರ, ಕೇಳು. ಕುಬೇರ, ನೀನು ನನ್ನ ಹಿರಿಯ ಸಹೋದರ. ನನ್ನ ತಂದೆಯ ಹಿರಿಯ ಪತ್ನಿಯಲ್ಲಿ ನನಗಿಂತ ಮೊದಲು ಜನಿಸಿದ, ನನಗಿಂತ ಮೊದಲು ತಪಸ್ಸು ಮಾಡಿ ಬ್ರಹ್ಮನ ವರ ಪಡೆದು ದಿಕ್ಪಾಲಕನೆನಿಸಿಕೊಂಡವ. ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾ ಇಂದ್ರಾದಿ ದೇವತೆಗಳ ವಿಶ್ವಾಸ ಗಳಿಸಿದವ. ಇಷ್ಟೆಲ್ಲ ಇದ್ದರೂ ಯುದ್ಧವೇ ಮಾಡದೆ ಈ ಲಂಕೆಯನ್ನು ನನಗೆ ಬಿಟ್ಟು ಕೊಡುತ್ತಿರುವೆಯಲ್ಲ, ಈ ರಾವಣೇಶ್ವರನ ಮೇಲಿರುವ ಸೋದರ ಪ್ರೀತಿಯೇ ಅಥವಾ ನನ್ನ ಪರಾಕ್ರಮದ ಮೇಲಿರುವ ಭೀತಿಯೇ? ಇಲ್ಲ ಸೋದರ, ಎರಡೂ ಅಲ್ಲ. ನಿನ್ನ ಬಗ್ಗೆ ನನಗೆ ಪ್ರೀತಿಯೂ ಇಲ್ಲ, ಭೀತಿಯೂ ಇಲ್ಲ. ರಾಜ್ಯಕ್ಕಾಗಿ ಸೋದರರ ನಡುವೆ ಯುದ್ಧ ಬೇಡ ಎಂಬ ಹಿರಿಯರ ನೀತಿಯನ್ನು ಪಾಲಿಸಲು ಈ ಸ್ವರ್ಣ ಲಂಕೆಯನ್ನು ನಿನಗೆ ಬಿಟ್ಟುಕೊಡುತ್ತಿದ್ದೇನೆ ಅಷ್ಟೇ. ಸಹೋದರ, ನಾನಿನ್ನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ. ಎಲ್ಲವೋ ಕುಬೇರ, ನಿನಗೆಷ್ಟು ದುರಹಂಕಾರ! ನನ್ನ ಮೇಲೆ ಪ್ರೀತಿಯೂ ಇಲ್ಲವಂತೆ, ಭೀತಿಯೂ ಇಲ್ಲವಂತೆ. ನಿನ್ನ ಪ್ರೀತಿ ನನಗೇಕೆ ಬೇಕು? ಆದರೆ ನನ್ನ ಬಗ್ಗೆ ಭೀತಿ ಇಲ್ಲ ಎಂದೆಲ್ಲ ಅದನ್ನು ಮಾತ್ರ ಸಹಿಸುವುದಿಲ್ಲ. ಹಿರಿಯರು ಹೇಳಿದ ನೀತಿಯಂತೆ ನನ್ನ ಪರಾಕ್ರಮದ ಬಗ್ಗೆ ಭೀತಿ ಇಲ್ಲದಿದ್ದರೆ ಈ ಲಂಕೆಯನ್ನು ನೀನು ನನಗೆ ಒಪ್ಪಿಸುತ್ತಿದ್ದೆಯಾ? ಹೇಳಿ ಹೇಳಿ. ನೀತಿಯ ನೆಪದಲ್ಲಿ ಭೀತಿಯನ್ನು ಅಡಗಿಸಿರುವ ಪಾಲವ ಹೇಳಿ. ತೋರಿಸುತ್ತೇನೆ ತೋರಿಸುತ್ತೇನೆ. ಭೀತಿ ಎಂದರೆ ಏನು ಎಂಬುದನ್ನು ನಿನಗೆ ತೋರಿಸುತ್ತೇನೆ. ಕಾಲ ಬಂದಾಗ ನಿನ್ನ ಮೇಲೆ ಸಮರ ಮಾಡಿ ನೀನು ಭೀತಿಯಿಂದ ನನ್ನ ಮುಂದೆ ಗರಗರನೆ ನಡುಗುವಂತೆ ಮಾಡುತ್ತೇನೆ. ಹೇ ಕುಬೇರ, ನೀನೊಬ್ಬನೇ ಅಲ್ಲ,
ಇಡೀ ಭೂಮಂಡಲವೇ ಈ ರಾವಣೇಶ್ವರನ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗುವಂತೆ ಮಾಡುತ್ತೇನೆ. ಲಂಕೇಶ್ವರ, ಜಯ ಜಯ ಕುಬೇರ ಗರ್ವನಾಶಕ, ನಮೋ ನಮಃ. ಲಂಕಿಣಿ, ನಾನು ಆ ಕುಬೇರನ ಗರ್ವವನ್ನು ನಾಶ ಮಾಡಿದೆನೆಂದು ನೀನೇ ಮೊದಲು ಹೇಳುತ್ತಿರುವುದು. ಆ ಕುಬೇರನು ಅಷ್ಟೊಂದು ಗರ್ವಿಷ್ಠನೇ? ಅದರಲ್ಲಿ ಸಂದೇಹವಿಲ್ಲ ಪ್ರಭು. ನಾನು ಹರಿಪೂಜೆಯ ಪ್ರಸಾದವನ್ನು ತಿರಸ್ಕರಿಸಿದೆನೆಂಬ ಕಾರಣಕ್ಕೆ ಕಾರಾಗೃಹದ ಕತ್ತಲೆ ಕೋಣೆಗೆ ನನ್ನನ್ನು ದೂಡಿದ್ದು ಗರ್ವವಲ್ಲದೆ ಮತ್ತಿನ್ನೇನು? ಆ ವಿಷಯವನ್ನು ತಿಳಿದೇ ನಾನು ನಿನ್ನನ್ನು ನೋಡಲು ಬಯಸಿದ್ದೆ. ಆ ಹರಿಪ್ರಸಾದವನ್ನು ನೀನು ತಿರಸ್ಕರಿಸಿದ್ದೇಕೆ? ನಾನು ಆ ಹರಿಯನ್ನು ದ್ವೇಷಿಸುತ್ತೇನೆ. ನಿಮ್ಮ ಮಾತೆಯ ಪೂರ್ವಜರನ್ನು ಸ್ವರ್ಣಲಂಕೆಯಿಂದ ಓಡಿಸಿದ್ದು ಆ ಹರಿ. ದಾನವರ ಸುಖ ಸಂತೋಷ ವೈಭವಗಳನ್ನು ನಾಶ ಮಾಡಿದವನು ಆ ಹರಿ. ನಮ್ಮ ಕುಲದ ಶತ್ರುವಾದ ಆ ಹರಿಪೂಜೆಯ ಪ್ರಸಾದವನ್ನು ಸ್ವೀಕರಿಸಲು ನಾನು ತಿರಸ್ಕರಿಸಿದ್ದು ಅಪರಾಧವೇ? ಇಲ್ಲ ಲಂಕಿಣಿ, ಖಂಡಿತ ಅಪರಾಧವಲ್ಲ. ಅದು ನಿನ್ನ ಆತ್ಮಾಭಿಮಾನ, ನಿನ್ನ ಆತ್ಮಸ್ಥೈರ್ಯಕ್ಕೆ ನಾವು ಅಭಿನಂದಿಸುತ್ತೇವೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಎಂದಿಗೆ ಈ ಲಂಕೆಯು ಕುಬೇರನ ಹಿಡಿತದಿಂದ ಮುಕ್ತವಾಗುವುದೋ, ಎಂದಿಗೆ ದಾನವ ಕುಲದ ಕುಡಿಯು ಈ ಸಿಂಹಾಸನವನ್ನೇರಿ ಸ್ವರ್ಣಲಂಕೆಯನ್ನಾಳುವುದೋ ಎಂದು ಪ್ರತಿದಿನ ಪ್ರತಿಕ್ಷಣ ಹಂಬಲಿಸುತ್ತಲಿದ್ದೆ. ನನ್ನ ಹಂಬಲ, ನನ್ನ ನಿರೀಕ್ಷೆ ಇಂದು ಸಫಲವಾಯಿತು. ಕೈಕಸಿ ದೇವಿಯ ಉದರದಲ್ಲಿ ಜನಿಸಿದ ಮಹಾವೀರ ರಾವಣೇಶ್ವರನು ಇಂದು ಈ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಕಂಡು ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಈ ಕ್ಷಣದಲ್ಲಿಯೇ ನನ್ನ ಪ್ರಾಣ ಹೋದರೂ ನನಗೆ ಸಂತೋಷವೇ. ಬೇಡ ಲಂಕಿಣಿ, ಬೇಡ. ಸಾಯುವ ಮಾತನ್ನಾಡಬೇಡ. ಈಗ ತಾನೇ ಕಾರಾಗೃಹದ ಕತ್ತಲೆಯಿಂದ ಬಿಡುಗಡೆಯ ಬೆಳಕಿಗೆ ಬಂದಿರುವೆ. ಅಮಂಗಲವನ್ನು ನುಡಿಯಬೇಡ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಹರಿದ್ವೇಷ ನನಗೆ ಸಂತೋಷವನ್ನುಂಟು ಮಾಡಿದೆ. ಲಂಕಿಣಿ, ಇಂದು ನಿನ್ನ ಭಾಗ್ಯದ ಬಾಗಿಲು ತೆಗೆಯಿತು. ನೀನು ಇನ್ನು ಮುಂದೆ ಈ ಲಂಕೆಯ ಮಹಾದ್ವಾರದಲ್ಲಿ ನಿಲ್ಲು. ಈ ಸ್ವರ್ಣ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ಕೃತಾರ್ಥಳಾದೆ ಪ್ರಭು. ಲಂಕಿಣಿ, ನಿನ್ನ ಮಹಾಶಕ್ತಿ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಮರೂಪಧಾರಣ ಮಾಯಾಶಕ್ತಿಗಳನ್ನು ಅದರ ಜೊತೆಗೆ ನಾನು ಅನುಗ್ರಹಿಸುತ್ತೇನೆ. ಕೃತಾರ್ಥಳಾದೆ ಪ್ರಭು. ಜಯ ಜಯ ಲಂಕೇಶ್ವರ, ಜಯ ಜಯ ರಾವಣೇಶ್ವರ. ದೇವಿ, ದೇವಿ, ಇದೇನಿದು? ನಿನ್ನಲ್ಲಿ ಈ ದಿನ ವಿಶೇಷವಾದ ಸಂಭ್ರಮವನ್ನು, ಸಡಗರವನ್ನು ಕಾಣುತ್ತಿದ್ದೇನೆ. ಹೌದು ಸ್ವಾಮಿ, ವಿಶೇಷವಿದೆ. ಇಂದಿನ ವಿಶೇಷ ಸಂಭ್ರಮಕ್ಕೆ
ನೀವೇ ಕಾರಣ. ಏನು? ನಾನು ಕಾರಣನೇ? ಅದು ಹೇಗೆ? ಪ್ರಭು, ಅಂತಃಪುರದಲ್ಲಿ ಸೇವಕರು ಸಖಿಯರು ಇಂದು ವಿಶೇಷವಾಗಿ ಸ್ತುತಿಸುತ್ತಿದ್ದರು. ನಾನು ಕುತೂಹಲಗೊಂಡು ಅವರಲ್ಲಿ ಕಾರಣವೇನು ಎಂದು ಕೇಳಿದೆ. ಅದಕ್ಕೆ ಅವರು ಸಾಮಾನ್ಯ ಜನರು ಕಷ್ಟಪಡಬಾರದೆಂದು ನೀವು ಆಲೋಚಿಸಿದ ಬಗ್ಗೆ ಹೊಗಳಿದರು. ಪ್ರಜೆಗಳಿಗೆ ನೀರಿನ ತೊಂದರೆ ಉಂಟು ಮಾಡದಂತೆ ನದಿಗೆ ತಡೆಗೋಡೆಗಳು ನಿರ್ಮಿಸುವ ನಿಮ್ಮ ಉದ್ದೇಶಕ್ಕೆ ಬೊಕ್ಕಸದಿಂದ ಹಣ ಖರ್ಚು ಮಾಡುವ ಕುರಿತು ನೀವು ನೀಡಿದ ಸಲಹೆಗಳಿಗೆ ಅವರೆಲ್ಲ ಮೆಚ್ಚಿ ಮಾತನಾಡಿದರು. ಪ್ರಜೆಗಳ ಕ್ಷೇಮದ ಬಗ್ಗೆ ನೀವು ತಾಳುತ್ತಿರುವ ಅಪೂರ್ವ ಆಸಕ್ತಿಗೆ, ಆ ಪ್ರಜೆಗಳು ಇಂದು ನಿಮಗೆ ತೋರುತ್ತಿರುವ ಪ್ರೀತಿಗೆ ನನಗೂ ನಿಮ್ಮನ್ನು ವಿಶೇಷವಾಗಿ ಸಂತೈಸಬೇಕು ಎಂಬ ಆಸೆ ಉಂಟಾಯಿತು. ಅದಕ್ಕೆ ವಿಶೇಷವಾದ ಹೂಮಾಲೆಯನ್ನು ಸ್ವತಃ ನಾನೇ ಸಿದ್ಧ ಮಾಡಿ ನೀವು ಬರುವುದನ್ನು ಕಾಯುತ್ತಿದ್ದೆ. ಆ ನನ್ನ ಆತುರ ನಿಮಗೆ ವಿಶೇಷ ಸಂಭ್ರಮವಾಗಿ ಕಂಡಿರಬಹುದು. ದೇವಿ, ನನ್ನ ಚಿಕ್ಕದೊಂದು ಪ್ರಜಾಕ್ಷೇಮದ ಕಾರ್ಯಕ್ಕೆ ಪ್ರಜೆಗಳು ಮತ್ತು ನೀನು ಇಷ್ಟು ಸಂಭ್ರಮವನ್ನು ತೋರುತ್ತಿರುವಿರಿ. ನಮ್ಮ ಪೂರ್ವಜರಾದ ಭಗೀರಥ ಮಹಾರಾಜರು ಪ್ರಜೆಗಳ ಕ್ಷೇಮಕ್ಕಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟು ರಾಜ್ಯ ಭೋಗಗಳನ್ನು ತ್ಯಜಿಸಿದರು. ಸತತವಾಗಿ ಕಠಿಣ ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಭೂಮಿಗೆ ಹರಿಸಿ ಲಕ್ಷಾಂತರ ಕೋಟ್ಯಾಂತರ ಪ್ರಜೆಗಳಿಗೆ ಆ ಪವಿತ್ರ ಜಲ ಯಥೇಚ್ಛವಾಗಿ ದೊರಕುವಂತೆ ಮಾಡಿದರು. ಅಂದು ಪ್ರಜೆಗಳು ಭಗೀರಥ ಮಹಾರಾಜರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿರಬಹುದು? ಅದನ್ನು ಯೋಚಿಸಿದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ. ನಿಮ್ಮ ಮಾತು ನಿಜ ಸ್ವಾಮಿ. ಭಗೀರಥ ಮಹಾರಾಜರ ಸಾಧನೆ ಮತ್ತು ಶ್ರಮದಿಂದ ಈ ಭೂಮಿಯಲ್ಲಿ ಗಂಗೆಯನ್ನು ಹರಿಯುವಂತೆ ಮಾಡಿದ ಲೋಕೋಪಕಾರ ಅನನ್ಯವಾದದ್ದು. ಅವರ ಚರಿತ್ರೆಯನ್ನು ನಿಮ್ಮಿಂದ ಕೇಳುವ ಅಪೇಕ್ಷೆ ನನಗಾಗಿದೆ. ದಯಮಾಡಿ ತಿಳಿಸಿ ಸ್ವಾಮಿ. ಅಂತಹ ಪವಿತ್ರಾತ್ಮರ ಪಾವನ ಚರಿತ್ರೆಯನ್ನು ಕೇಳುವುದು ಹೇಳುವುದು ಅತ್ಯಂತ ಪುಣ್ಯಕರ ದೇವಿ. ಭಗೀರಥ ಮಹಾರಾಜರ ಕಥೆಯನ್ನು ನಾನು ಹೇಳುತ್ತೇನೆ. ಭಗೀರಥ ಮಹಾರಾಜರು ಸಗರ ಪುತ್ರರಿಗೆ ಸದ್ಗತಿಯನ್ನು ಉಂಟು ಮಾಡಲು ದೇವಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಕೊರೆದೊಯ್ಯುವ ದೃಢ ನಿರ್ಧಾರವನ್ನು ಮಾಡಿ ಘೋರ ತಪಸ್ಸನ್ನು ಆಚರಿಸಿದರು. ಓಂ ಗಂಗಾ ಮಾತೆಯೇ ನಮಃ. 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 ರಾಜ ಭಗೀರಥ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನಳಾಗಿದ್ದೇನೆ. ಕಣ್ತೆರೆದು ನೋಡು. ಗಂಗಾದೇವಿ, ಗಂಗಾ ಮಾತೆ, ನಮೋ ನಮಃ. ನಮೋ ನಮಃ. ಗಂಗೆ ಸುರಗಂಗೆ, ಪರಮ ಮಂಗಳ ತುರಂಗೆ, ದಯಮಾಡು ಕೃಪೆ ತೋರು ಧರೆಗಿಳಿದು ಬಂದು ಸಗರ ಸುತರಿಗೆ ಸದ್ಗತಿಯ ಸಿಗಲು ಅನುಗ್ರಹಿಸು. ತಾಪವನ್ನು ಕಳೆದು ಲೋಕವನ್ನು ಪಾವನಗೊಳಿಸು. ರಾಜ ಭಗೀರಥ, ನಿನ್ನ ಸ್ತೋತ್ರವನ್ನು ಕೇಳಿ ನನಗೆ ಆನಂದವಾಗಿದೆ. ನಿನ್ನ ಕೋರಿಕೆ ಏನೆಂದು ತಿಳಿಸು, ಅದನ್ನು ಖಂಡಿತ ನೆರವೇರಿಸಿಕೊಡುತ್ತೇನೆ. ಮಹಾತಾಯಿ, ನಮ್ಮ ವಂಶದ ಹಿರಿಯರಾದ ಸಗರ ಚಕ್ರವರ್ತಿಯ 60,000 ಪುತ್ರರ ಚಿತಾಭಸ್ಮವು ನಿನ್ನಲ್ಲಿ ಲೀನವಾಗದೆ ಪಾತಾಳದಲ್ಲಿ ಸದ್ಗತಿ ಸಿಗದೆ ಕಷ್ಟಪಡುತ್ತಿದ್ದಾರೆ. ದಯಮಾಡಿ ನೀನು ನನ್ನೊಡನೆ ಧರೆಗಿಳಿದು ಬಂದು ಅಲ್ಲಿಂದ ಪಾತಾಳಕ್ಕೆ ಇಳಿದು
ಪುರಾತನ ಚಿತಾಭಸ್ಮದ ಮೇಲೆ ಹರಿದು ಅವರಿಗೆ ಸದ್ಗತಿ ದೊರೆಯುವಂತೆ ಮಾಡು ತಾಯಿ. ರಾಜ ಭಗೀರಥ, ನಿನ್ನ ಕೋರಿಕೆಯಂತೆ ನಾನು ಭೂಲೋಕಕ್ಕೆ ಬರುತ್ತೇನೆ. ನೀನು ಹೇಳಿದಂತೆ ನಿನ್ನೊಡನೆ ಪಾತಾಳಕ್ಕೂ ಆಗಮಿಸುತ್ತೇನೆ. ಆದರೆ ಅದರಲ್ಲಿರುವ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀನೇ ಹುಡುಕಬೇಕು. ತಾಯಿ, ಅದೇನು ಸಮಸ್ಯೆ ಎಂದು ನನಗೆ ತಿಳಿಸು. ಅದಕ್ಕೆ ಖಂಡಿತ ಪರಿಹಾರವನ್ನು ನಾನು ಯೋಚಿಸುತ್ತೇನೆ. ರಾಜ ಭಗೀರಥ, ನನ್ನ ಶಕ್ತಿ ಮತ್ತು ರಭಸ ಊಹಾತೀತವಾದದ್ದು. ನಾನು ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಧುಮುಕಿದರೆ ನನ್ನ ರಭಸದಿಂದ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಏರ್ಪಡುತ್ತದೆ. ಈ ಭೂಮಿ ಮೇಲಿರುವ ಅರಣ್ಯಗಳು, ಖಗಮೃಗಗಳು, ಅನೇಕ ಜೀವರಾಶಿಗಳು ನನ್ನ ರಭಸಕ್ಕೆ ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗಿ ನಾಶವಾಗುತ್ತದೆ. ನಿನ್ನ ಹಿರಿಯರಾದ 60,000 ಜನರ ಸದ್ಗತಿಯ ನಿನ್ನ ಪ್ರಯತ್ನಕ್ಕೆ ಲಕ್ಷಾಂತರ ಜೀವರಾಶಿಗಳು ನನ್ನ ರಭಸಕ್ಕೆ ಬಲಿಯಾಗುವ ಅಪಾಯಗಳಿವೆ. ಆದ್ದರಿಂದ ನಾನು ಆಕಾಶದಿಂದ ಧುಮುಕುವಾಗ ನನ್ನ ರಭಸವನ್ನು ತಡೆದು ನಿಲ್ಲಿಸಿ ನೀನು ಬಯಸುವ ಕಡೆ ಬರುವಂತೆ ಮಾಡುವ ಏನಾದರೂ ಉಪಾಯವನ್ನು ನೀನು ಮಾಡುವೆಯಾದರೆ ನಾನು ದೇವಲೋಕದಿಂದ ಇಲ್ಲಿಗೆ ಬರಲು ನನ್ನ ಅಭ್ಯಂತರವೇನೂ ಇಲ್ಲ. ನನ್ನ ಶಕ್ತಿಯನ್ನು ತಡೆದುಕೊಳ್ಳುವ ವ್ಯವಸ್ಥೆಯನ್ನು ನೀನು ಈ ಭೂಲೋಕದಲ್ಲಿ ಮಾಡು. ನಂತರ ನೀನು ಯಾವಾಗ ಕರೆದರೂ ನಾನು ಈ ಭೂಮಿಗಿಳಿದು ಬರುವೆ. ನಿನ್ನ ಪ್ರಯತ್ನ ಸಫಲವಾಗಲಿ. ಸೀತೆ, ನಮ್ಮ ಹಿರಿಯರಾದ ಭಗೀರಥ ಪ್ರಭುವಿನ ತಪಸ್ಸನ್ನು ಮೆಚ್ಚಿ ಗಂಗೆಯನ್ನು ಒಲಿದದ್ದಾಯಿತು. ಆದರೆ ಭೂಲೋಕದಲ್ಲಿ ಗಂಗೆಯನ್ನು ತಡೆಯುವ ಶಕ್ತಿ ಯಾರಿಗಿದೆ ಎಂಬ ಆಲೋಚನೆ ಅವರಿಗುಂಟಾಯಿತು. ಸ್ವಾಮಿ, ದೇವಲೋಕದಿಂದ ಭೂಲೋಕಕ್ಕೆ ಧುಮುಕುವ ಗಂಗೆಯ ಶಕ್ತಿಯನ್ನು ತಡೆಯುವ ಶಕ್ತಿ ಯಾರಿಗಿದೆ? ಭಗೀರಥ ದೊರೆಗಳು ಏನು ತೀರ್ಮಾನಿಸಿದರು? ಹೇಳುತ್ತೇನೆ ದೇವಿ. ಕೈಲಾಸ ಶಿಖರದಲ್ಲಿ ವಾಸ ಮಾಡುವ ಶಿವನಿಗೆ ಗಂಗೆಯನ್ನು ತಡೆಯುವ ಶಕ್ತಿ ಇದೆ ಎಂಬ ಮಾತು ಅವರಿಗೆ ತಿಳಿದು ಬಂತು. ಅದನ್ನು ತಿಳಿದದ್ದೇ ಶಿವನನ್ನು ಕುರಿತು ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದರು. ಕರುಣಾಮಯಿಯಾದ ಶಿವನು ಅವರ ತಪಸ್ಸನ್ನು ಮೆಚ್ಚಿ ಅವರ ಮುಂದೆ ಪ್ರತ್ಯಕ್ಷನಾದನು. ಓಂ ನಮಃ ಶಿವಾಯ. 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 ರಾಜ ಭಗೀರಥ, ನಮಾಮಿ ದೇವಂ ವರದಂ ವರೇಣ್ಯಂ. ನಮಾಮಿ ದೇವಂ ಪರಮೇಶ್ವರಂ ಹರಂ. ಸನಾತನಂ ಬ್ರಹ್ಮ ನಿಜಾತ್ಮರೂಪಂ. ನಮಾಮಿ ಸರ್ವಂ ನಿಜಭಾವಗಮ್ಯಂ. ವರಂ ವರೇಣ್ಯಂ ವರದಂ ನತೋಸ್ಮಿ ನತೋಸ್ಮಿ. ರಾಜ ಭಗೀರಥ, ನಿನ್ನ ಅಖಂಡವಾದ ತಪಸ್ಸನ್ನು, ಪ್ರಿಯವಾದ ಸ್ತೋತ್ರವನ್ನು ಕೇಳಿ ನಾನು ಪ್ರಸನ್ನನಾಗಿದ್ದೇನೆ. ನಿನ್ನ ಕೋರಿಕೆ ಏನೆಂದು ಹೇಳು. ಮಹಾನುಭಾವ, ನಿನಗೆ ತಿಳಿಯದ್ದೇನಿದೆ? ಆದರೂ ನನ್ನ ಕೋರಿಕೆಯನ್ನು
ನಿನ್ನೆದುರು ಧೈರ್ಯ ಮಾಡಿ ಹೇಳುತ್ತಿದ್ದೇನೆ. ನಮ್ಮ ಹಿರಿಯರಾದ ಸಗರ ಪುತ್ರರ ಸದ್ಗತಿಗಾಗಿ ಗಂಗಾ ಮಾತೆಯನ್ನು ಇಲ್ಲಿಗೆ ಬರಲು ಪ್ರಾರ್ಥಿಸಿದ್ದೆ. ಅದಕ್ಕೆ ಗಂಗಾ ಮಾತೆಯೂ ಇಲ್ಲಿಗೆ ಬರಲು ಅನುಗ್ರಹ ತೋರಿದ್ದಾರೆ. ಗಂಗಾ ಮಾತೆಯ ಪ್ರವಾಹ ಶಕ್ತಿಯನ್ನು ದೇವಲೋಕದಿಂದ ಭೂಲೋಕಕ್ಕೆ ಧುಮುಕಿದಾಗ ತಡೆಯದಿದ್ದರೆ ಇಡೀ ಭೂಮಂಡಲದಲ್ಲಿ ಅಪಾರ ಹಾನಿಯುಂಟಾಗುತ್ತದೆ. ಸಗರ ಪುತ್ರರ ಸದ್ಗತಿಗಾಗಿ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ ಕೊಂಡೊಯ್ಯಬೇಕಾಗಿದೆ. ಅದಕ್ಕಾಗಿ ಮಹಾದೇವನು ಮಹಾಶಕ್ತಿಶಾಲಿಯೂ ಆದ ನೀನು ಗಂಗಾ ಮಾತೆಯನ್ನು ತಡೆದು ಸಗರ ಪುತ್ರರ ಸದ್ಗತಿಗೆ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ ನನ್ನನ್ನು ಅನುಸರಿಸಿ ಬರುವಂತೆ ಮಾಡಿ ನನ್ನ ಪ್ರಯತ್ನವನ್ನು ಸಫಲಗೊಳಿಸು ತಂದೆ, ಸಫಲಗೊಳಿಸು. ಭಗೀರಥ, ನಿನ್ನ ಪಿತೃಗಳಿಗೆ ಸದ್ಗತಿ ಕೊಡಿಸಬೇಕೆಂಬ ನೀನು ಮಾಡುತ್ತಿರುವ ಪ್ರಯತ್ನವನ್ನು ನಾನು ಮೆಚ್ಚುತ್ತೇನೆ. ಈ ಸದುದ್ದೇಶಕ್ಕಾಗಿ ನಾನು ಈ ಭೂಮಿಯ ಮೇಲೆ ನಿಂತು ದೇವಲೋಕದಿಂದ ಬೀಳುವ ಆ ಗಂಗೆಯ ರಭಸವನ್ನು ತಡೆಯುತ್ತೇನೆ. ಧನ್ಯನಾದೆ ಮಹಾನುಭಾವ, ಧನ್ಯನಾದೆ, ಧನ್ಯೋಸ್ಮಿ. ಜಯ ಜಯ ವಿಜಯೀ ಭವ ಲಂಕಾಧೀಶ್ವರ ಪೌಲಸ್ತ್ಯ ಕುಲ ಸಂಜಾತ ಕೈಕಸಿ ಸುತ ಅತುಲ ಪರಾಕ್ರಮಿ ಜಯ ಜಯ ವಿಜಯೀ ಭವ. ಲಂಕಿಣಿ, ಲಂಕಾಪುರದ ರಕ್ಷಕೆ, ಏ ನಿನ್ನ ವಿಜಯ ಸ್ತುತಿಯಿಂದ ರಾವಣನು ಸಂತಸಗೊಂಡಿದ್ದಾನೆ. ನಾನು ನನ್ನ ಶತ್ರುಗಳನ್ನು ಪರಾಭವಗೊಳಿಸಿ ವಿಜಯವನ್ನು ಸಾಧಿಸಿ ಲಂಕೆಗೆ ಹಿಂದಿರುಗುತ್ತಿದ್ದೇನೆ. ಆ ನನ್ನ ವಿಜಯಕ್ಕೆ ಉಚಿತವಾದ ಸ್ವಾಗತವನ್ನೇ ಮಾಡಿರುವೆ. ಕೇಳು, ನಿನ್ನ ಅಪೇಕ್ಷೆ ಏನೆಂದು ಹೇಳು, ಅದನ್ನು ಈ ಕೂಡಲೇ ನೆರವೇರಿಸುತ್ತೇನೆ. ಲಂಕಾಧೀಶ ಮಹಾಪ್ರಭು, ನನಗೆ ಸಕಲ ಸುಖ ಸಂತೋಷವನ್ನು ಈ ಲಂಕೆಯ ದ್ವಾರಪಾಲಕಳಾಗಿ ಲಂಕೆಯ ಹೊಣೆಗಾರಿಕೆಯನ್ನು ಹೊರಿಸುವುದರ ಮೂಲಕ ನನಗೆ ನೀಡಿದ್ದೀರಿ. ನಾನು ಜೀವಂತ ಇರುವವರೆಗೂ ಈ ಲಂಕೆಯ ರಕ್ಷಣೆಯಲ್ಲೇ ನಾನು ಇರುವಂತೆ ಅನುಗ್ರಹಿಸಿದರೆ ಸಾಕು. ಬೇರೆ ಯಾವ ಅಪೇಕ್ಷೆಯೂ ನನಗಿಲ್ಲ ಪ್ರಭು. ಲಂಕಿಣಿ, ನಿನ್ನ ಅಪೇಕ್ಷೆಗೆ ಯಾವ ಬಾಧಕವೂ ಇಲ್ಲ. ಈ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ನೀನದನ್ನು ಸಂತೋಷವಾಗಿ ನಿರ್ವಹಿಸು. ನನಗೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸವಿದೆ. ನಾನೀಗ ಅರಮನೆಗೆ ತೆರಳುತ್ತೇನೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಜೈ ರಾವಣೇಶ್ವರ, ಜೈ ಲಂಕಾಧೀಶ್ವರ. ಸ್ವಾಮಿ, ಆ ಪರಮೇಶ್ವರನು ಭಗೀರಥ ರಾಜರಿಗೆ ಅನುಗ್ರಹ ಮಾಡಿದ ಮೇಲೆ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕಲ್ಲವೇ? ದೇವಿ, ಕೆಲವೊಮ್ಮೆ ನಮ್ಮ ಪರಿಶ್ರಮ ಫಲ ಬಿಟ್ಟು ಆ ಫಲ ಕೈಗೆ ದಕ್ಕಿದ ನಂತರ ಕೈಯಿಂದ ಬಾಯಿಗೆ ಸೇರುವಷ್ಟರಲ್ಲಿ ಒಂದು ಅಜಾಗರೂಕತೆ, ಒಂದು ಅವಿವೇಕ, ಅಹಂಕಾರ ಬಾಯಿಗೆ ಸೇರಬೇಕಾದ ಫಲವನ್ನು ಮಣ್ಣುಪಾಲು ಮಾಡಿಬಿಡುತ್ತದೆ. ಇಂತಹ ತೊಂದರೆಯೂ ಕೂಡ ಭಗೀರಥರಿಗೆ ಗಂಗೆಯನ್ನು ತರುವ ಪ್ರಯತ್ನದಲ್ಲಿ ಆಯಿತು. ಗಂಗೆಯನ್ನು ಪಾತಾಳಕ್ಕೆ ಕರೆದೊಯ್ಯಲಾಗುವುದಿಲ್ಲವೆಂಬ ಸ್ಥಿತಿ ಅವರಿಗುಂಟಾಯಿತು. ಹೌದೇ? ಏಕೆ ಹಾಗಾಯಿತು ಪ್ರಭು? ಒಂದು ಅಹಂಕಾರದ ಮಾತಿನಿಂದ. ಪಿತಾಮಹ, ನಮೋ ನಮಃ. ಶುಭಮಸ್ತು. ಗಂಗೆ,
ನಿನ್ನ ಪ್ರಯಾಣ ಶುಭಕರವಾಗಿರಲಿ. ಪ್ರಯಾಣ? ಯಾವ ಪ್ರಯಾಣದ ಬಗ್ಗೆ ನೀವು ಹೇಳುತ್ತಿರುವಿರಿ? ದೇವಲೋಕದಿಂದ ಭೂಲೋಕದ ಕಡೆಗೆ. ರಾಜ ಭಗೀರಥನ ತಪಸ್ಸನ್ನು ಮೆಚ್ಚಿ ಆತನನ್ನು ಅನುಸರಿಸಿ ಪಾತಾಳಕ್ಕೆ ಹೋಗುವ ಮಾತು ಕೊಟ್ಟಿರುವೆಯಲ್ಲ? ನಿಜ ಬ್ರಹ್ಮದೇವ. ಆದರೆ ನನ್ನ ಶಕ್ತಿಯನ್ನು ತಡೆಯಲು ಭೂಲೋಕದಲ್ಲಿ ವ್ಯವಸ್ಥೆಯಾದರೆ ಮಾತ್ರ ನಾನು ಭೂಲೋಕಕ್ಕೆ ಬರುತ್ತೇನೆಂದು ಭಗೀರಥನಿಗೆ ಹೇಳಿರುವೆ. ಭೂಲೋಕದಲ್ಲಿ ನನ್ನ ಶಕ್ತಿಯನ್ನು ತಡೆಯುವವರು ಯಾರಾದರೂ ಇರಲು ಸಾಧ್ಯವೇ? ಭೂಲೋಕದಲ್ಲಿಲ್ಲದಿದ್ದರೇನು ಕೈಲಾಸದಲ್ಲಿರಬಾರದೆ? ರಾಜ ಭಗೀರಥ ತಪಸ್ಸಿನಿಂದ ಪರಮೇಶ್ವರನನ್ನೂ ಒಲಿಸಿಕೊಂಡಿದ್ದಾನೆ. ಆ ಪರಮೇಶ್ವರ ನಿನ್ನನ್ನು ಭೂಲೋಕದಲ್ಲಿ ತಡೆಯುತ್ತೇನೆ ಎಂದು ರಾಜ ಭಗೀರಥನಿಗೆ ಮಾತನ್ನಿತ್ತಿದ್ದಾನೆ. ಇನ್ನೇನು, ಭಗೀರಥ ನಿನ್ನನ್ನು ಭೂಮಿಗೆ ಆಹ್ವಾನಿಸುವುದು ಒಂದೇ ಉಳಿದಿದೆ. ಅದಕ್ಕಾಗಿ ನಿನ್ನ ಪ್ರಯಾಣ ಶುಭವಾಗಿರಲಿ ಎಂದೆ. ಪಿತಾಮಹ, ದೇವಲೋಕದಿಂದ ಧುಮ್ಮಿಕ್ಕುವ ನನ್ನನ್ನು ತಡೆಯಲು ಪರಮೇಶ್ವರನು ನಿಂತರೆ ನಾನು ಅವರನ್ನೂ ಸಹ ಲೆಕ್ಕಿಸದೆ ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತೇನೆ. ನಾರಾಯಣ ನಾರಾಯಣ, ಎಂತಹ ಮಾತನ್ನು ಕೇಳಿದೆ. ಪಿತಾಮಹ, ನಾನಿನ್ನು ಬರುತ್ತೇನೆ. ನಾರದ ಮುನೀಂದ್ರ, ನಮೋ ನಮಃ. ಸುಜ್ಞಾನ ಪ್ರಾಪ್ತಿರಸ್ತು. ಇದೇನು ನಾರದರೆ, ನನಗೆ ಸುಜ್ಞಾನ ಸಿಗಲಿ ಎನ್ನುತ್ತಿರುವಿರಿ? ಹರಿಪಾದೋದ್ಭವಿಯಾದ ನನಗೆ ಯಾವ ಜ್ಞಾನದ ಅವಶ್ಯಕತೆ ಇದೆ? ಯಾರಿಗೆ ಯಾವಾಗ ಯಾವ ಜ್ಞಾನದ ಅವಶ್ಯಕತೆ ಇದೆ ಎಂಬುದು ಆ ಶ್ರೀಹರಿಯೇ ಬಲ್ಲ. ಸರಿ, ಹಾಗಾದರೆ ಶ್ರೀಹರಿಯಿಂದಲೇ ನಾನು ಎಲ್ಲವನ್ನೂ ತಿಳಿದುಕೊಳ್ಳುತ್ತೇನೆ. ಹರಿಹರ ಬ್ರಹ್ಮಾದಿಗಳು ಇರುವುದು ತಿಳಿಯದವರಿಗೆ ತಿಳಿಸುವುದಕ್ಕೆ, ಕಲಿಯದವರಿಗೆ ಕಲಿಸುವುದಕ್ಕೆ. ಪುತ್ರ ನಾರದ, ಯಾವ ಹೊಸ ಕತೆಗೆ ನಾಂದಿ ಹಾಡುತ್ತಿರುವೆ? ತಂದೆಯೇ, ನಮೋ ನಮಃ. ತಮಗೆ ತಿಳಿಯದ್ದೇನಿದೆ? ಮುಂದೆ ನಡೆಯುವುದೆಲ್ಲವೂ ನಾರಾಯಣ ನಾರಾಯಣ. ಸ್ವಾಮಿ, ದೇವರ್ಷಿ ನಾರದರ ಪ್ರವೇಶವಾದ ಮೇಲೆ ಇನ್ನು ಹೊಸ ವಿಷಯ ಶುರುವಾಗಲೇಬೇಕಲ್ಲವೇ? ಹೌದು ದೇವಿ. ದೇವರ್ಷಿ ನಾರದರು ಯಾರ ವರ್ತನೆಗೆ ಯಾವ ಪರಿಣಾಮ ಉಂಟಾದರೆ ಒಳ್ಳೆಯದಾಗುತ್ತದೆ ಎಂದು ಚೆನ್ನಾಗಿ ಬಲ್ಲವರು. ಅದಕ್ಕಾಗಿ ಸಜ್ಜನರ ಕಾರ್ಯಕ್ಕೆ ಒಳ್ಳೆಯ ಪ್ರತಿಫಲವನ್ನು, ದುರ್ಜನರ ದುರುದ್ದೇಶಕ್ಕೆ ಕೆಟ್ಟ ಪ್ರತಿಫಲವನ್ನು ಉಂಟಾಗಿಸಲು ಅವರು ಸಂವಾದಿಯಾಗುತ್ತಾರೆ. ಯಾರಿಂದ ಯಾರಿಗೆ ಯಾವ ಪಾಠವನ್ನು ಹೇಳಿಸಬೇಕೋ ಅದನ್ನು ಹೇಳಿಸಲು ಲೋಕ ಸಂಚಾರವನ್ನು ಮಾಡುತ್ತಾರೆ. ಹಾಗಾದರೆ ಗಂಗಾದೇವಿಯು ತನ್ನ ಶಕ್ತಿಯಿಂದ ಪರಶಿವನನ್ನೇ ಕೊಚ್ಚಿಕೊಂಡು ಹೋಗುತ್ತೇನೆ ಎಂಬ ಅಹಂಭಾವದ ಮಾತಿಗೆ ನಾರದರು ಸುಮ್ಮನಿದ್ದರೆ? ದೇವಿ, ಸುಮ್ಮನೆ ಇದ್ದರೆ ಅವರು ನಾರದರು ಹೇಗೆ ಆಗುತ್ತಾರೆ? ಗಂಗೆಯು ಆಡಿದ ಅಹಂಭಾವದ ಮಾತುಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ವ್ಯವಸ್ಥೆಗಳು ಮಾಡಬೇಕಲ್ಲವೇ? ಅದಕ್ಕಾಗಿ ಅವರು ನಾರಾಯಣ ನಾರಾಯಣ. ಯಸ್ಯ ಜ್ಞಾಯ ಜಗತ್ಸೃಷ್ಟಾಯ ವಿಲಿಂಚಿ ಪಾಲಕೋ ಹರಿಃ ಸಂಹಾರ್ಥ ಕಾಲೋಖ್ಯಾಯ ನಮಸ್ತಸ್ಯೈ ನಮಸ್ತಸ್ಯೈ ಪಿನಾಕಿನೇ ನಮೋ ನಮಃ ನಮೋ ನಮಃ. ಬ್ರಹ್ಮ ಮಾನಸ ಪುತ್ರ, ಬ್ರಹ್ಮಾಂಡವನ್ನೆಲ್ಲ ಸಂಚರಿಸಿ ಯಾವ ವಿಷಯವನ್ನು ತಿಳಿಸಲು ಇಲ್ಲಿ ಬಂದಿರುವೆ? ಮಹಾದೇವನಿಗೆ ತಿಳಿಯದ ಮಹಾ ವಿಷಯವು ಈ ಬಡಜೋಗಿಗೆ ಎಷ್ಟು ಮಾತ್ರ ತಿಳಿಯಬಲ್ಲದು ಶಂಕರ? ಏನು, ಅಲ್ಲಿ ಇಲ್ಲಿ ನಾನು ಹೋದಾಗ ನನ್ನ ಕಿವಿಗೆ ಬಿದ್ದ ವಿಷಯವನ್ನು ಸೂಕ್ತ ವ್ಯಕ್ತಿಗೆ ತಲುಪಿಸುವುದರಿಂದ ಲೋಕೋಪಯೋಗವಾಗುವುದು ಎನ್ನುವುದಷ್ಟೇ ನನ್ನ ಆಶಯ. ಅಂತಹ ಯಾವ ಆಶಯವು ನಿಮ್ಮನ್ನು ಈ ಶಿವನ ಸನ್ನಿಧಾನಕ್ಕೆ ಕರೆತಂದಿತು? ಹೇಳುತ್ತೇನೆ ಮಹಾದೇವ, ಹೇಳುತ್ತೇನೆ. ನಿನ್ನ ದರ್ಶನವನ್ನು ಮಾಡಲು ಪವಿತ್ರವಾದ ಈ ಕೈಲಾಸಕ್ಕೆ ನಾನು ಬರುತ್ತಿದ್ದೆ. ಆದರೆ ಇನ್ನು ಮುಂದೆ ನಿನ್ನ ದರ್ಶನ ಮಾಡಲು ಪಾತಾಳದಲ್ಲಿ ಎಲ್ಲಿ ಹುಡುಕಬೇಕೋ ಎಂದು ಯೋಚನೆಯಾಗಿದೆ ಶಂಕರ. ನೆನೆದವರ ಮನದಲ್ಲಿ ಇರಲು ಬಯಸುವ ಮಹಾದೇವನನ್ನು ಪಾತಾಳದಲ್ಲಿ ಹುಡುಕುವ ವಿಚಾರ ತಮಗೇಕೆ ಬಂದಿತು? ಏಕೆಂದರೆ ತಾವು ಭಗೀರಥನಿಗೆ ಮಾತು ಕೊಟ್ಟಂತೆ
ದೇವಲೋಕದಿಂದ ಧುಮುಕುವ ಗಂಗೆಯನ್ನು ತಡೆಯಲು ಭೂಲೋಕಕ್ಕೆ ಹೋಗುತ್ತೀರಿ, ಗಂಗೆಯನ್ನು ತಡೆಯುತ್ತೀರಿ. ಆದರೆ ಆ ಗಂಗೆ ತನ್ನ ಶಕ್ತಿಯಿಂದ ತಮ್ಮನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತಾಳಂತೆ. ಹಾಗೆಂದು ತಮಗೆ ಯಾರು ಹೇಳಿದರು? ಯಾರೋ ಹೇಳಿದ್ದನ್ನು ಕೇಳಿದರೆ ಇಲ್ಲಿಯವರೆಗೂ ನಾನು ಬರುತ್ತಿದ್ದೇನೆ ಶಂಕರ. ನಮ್ಮ ತಂದೆ ಪಿತಾಮಹ ಚತುರ್ಮುಖ ಬ್ರಹ್ಮನೆದುರು ಸ್ವತಃ ಗಂಗೆಯೇ ಹೇಳಿದ ಮಾತಿದು. ನನ್ನನ್ನು ತಡೆಯಲು ಶಿವನೇನಾದರೂ ನಿಂತರೆ ನನ್ನ ಶಕ್ತಿಯಿಂದ ಅವರನ್ನು ಪಾತಾಳಕ್ಕೆ ಸೆಳೆದೊಯ್ದು ಬಿಡುತ್ತೇನೆ ಎಂದು. ನನಗೆ ಭಯವಾಯಿತು. ತಾವು ಪಾತಾಳವನ್ನು ಸೇರುವ ಮುನ್ನ ಪರಮ ಪಾವನವಾದ ಈ ಕೈಲಾಸದಲ್ಲಿ ತಮ್ಮ ದರ್ಶನವನ್ನು ಒಮ್ಮೆ ಪಡೆಯೋಣವೆಂದು ಬಂದೆ. ನನ್ನ ಮಾತಿನಲ್ಲಿ ಅನುಚಿತವೇನಾದರೂ ಇದ್ದರೆ ದಯಮಾಡಿ ಕ್ಷಮಿಸಿ. ಉಚಿತವಾದ ಮಾತುಗಳನ್ನೇ ಆಡಿದ್ದೀರಿ. ಕ್ಷಮೆ ಕೇಳಬೇಕಾದವರು ಮುಂದೆ ಕೇಳುತ್ತಾರೆ, ಅದನ್ನು ನೀವೇ ನೋಡುವಿರಂತೆ. ಮಹಾದೇವನು ಹೇಳಿದ ಮೇಲೆ ಮಹಾ ಅದ್ಭುತವು ನಡೆಯಲೇಬೇಕಲ್ಲವೇ? ಅದನ್ನು ನೋಡಲು ನಾನು ಸದಾ ಕಾತುರದಿಂದಿರುತ್ತೇನೆ. ನಾರಾಯಣ ನಾರಾಯಣ. ದೇವಿ, ನಾರದರು ಶಿವನಿಗೆ ಗಂಗೆಯು ಆಡಿದ ಅಹಂಭಾವದ ಮಾತುಗಳನ್ನು ಹೇಳಿದ ನಂತರ ಶಿವನ ಮನದಲ್ಲಿ ನಿರ್ಧಾರವೊಂದು ದೃಢವಾಯಿತು. ಇತ್ತ ಭಗೀರಥರು ಶಿವನನ್ನು ಭೂಲೋಕಕ್ಕೆ ಆಹ್ವಾನಿಸಿ ದೇವಲೋಕದಿಂದ ಗಂಗೆಗೆ ಭೂಲೋಕಕ್ಕೆ ಬರಲು ಮನವಿ ಮಾಡಲು ಆಗ ಏನಾಯ್ತು ಸ್ವಾಮಿ? ಹೇಳುತ್ತೇನೆ ದೇವಿ. ಶಿವನು ಭಗೀರಥರ ಕೋರಿಕೆಯಂತೆ ಭೂಲೋಕದಲ್ಲಿ ಗಂಗೆಯ ಆಗಮನಕ್ಕಾಗಿ ನಿರೀಕ್ಷಿಸುತ್ತಾ ನಿಂತ. ಗಂಗೆಯು ದೇವಲೋಕದಿಂದ ಭೂಲೋಕಕ್ಕೆ ಧುಮುಕತೊಡಗಿದಳು. ಗಂಗೆಯ ಅಹಂಭಾವವನ್ನು ಅಡಗಿಸಲು ಶಿವನು ತನ್ನ ಜಟೆಯಲ್ಲಿ ಅವಳನ್ನು ಬಂಧಿಸಿ ಕೈಲಾಸಕ್ಕೆ ಹೊರಟು ಬಿಟ್ಟ. ಆಗ ಭಗೀರಥನು ಶಿವನಿಂದ ಗಂಗೆಯನ್ನು ಪಡೆಯಲು ಪುನಃ ಘೋರ ತಪಸ್ಸನ್ನು ಮಾಡಿದ. ಶಿವನು ಮತ್ತೊಮ್ಮೆ ಪ್ರತ್ಯಕ್ಷನಾಗಿ ತನ್ನ ಜಟೆಯಲ್ಲಿದ್ದ ಗಂಗೆಯ ಧಾರೆಯೊಂದನ್ನು ಮಾತ್ರ ಆಚೆಗೆ ಬಿಟ್ಟ. ಆ ಭಗೀರಥ ಮಹಾರಾಜರು ಆ ಗಂಗೆಯನ್ನು ಕರೆದುಕೊಂಡು ಹೊರಟ. ಜಾನಕಿ, ಭಗೀರಥರು ಛಲ ಬಿಡದೆ ಶಿವನನ್ನು ಒಲಿಸಿ ಆತನ ಜಟೆಯಲ್ಲಿದ್ದ ಗಂಗೆಯ ಧಾರೆಯೊಂದನ್ನು ಕರೆದೊಯ್ಯುತ್ತಿರುವಾಗ ಆಗ ಮತ್ತೇನಾಯ್ತು ಸ್ವಾಮಿ? ಮತ್ತೆ ಗಂಗೆಯನ್ನು ಕಳೆದುಕೊಳ್ಳುವಂತಹ ಅನಿರೀಕ್ಷತೆ ಆಪತ್ತು ಅವರಿಗೆ ಎದುರಾಯಿತು. ಭಗೀರಥರು ಗಂಗೆಯನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಿರುವ ಮಾರ್ಗದಲ್ಲಿ ಜುಹ್ನು ಮಹರ್ಷಿಗಳ ಆಶ್ರಮವಿತ್ತು. ಭಗೀರಥರ ಹಿಂದೆ ಸಾಗುತ್ತಿದ್ದ ಗಂಗೆಯು ಆ ಆಶ್ರಮವನ್ನು ಮುಳುಗಿಸಿಬಿಟ್ಟಳು. ಅದರಿಂದ ಕ್ರೋಧಗೊಂಡ ಮಹರ್ಷಿಗಳು ಗಂಗೆಯನ್ನು ನುಂಗಿಬಿಟ್ಟರು. ಮತ್ತೆ ಗಂಗೆ ಕಣ್ಮರೆ ಆದದನ್ನು ಕಂಡು ಕಂಗಾಲಾಗಿ ಮಹರ್ಷಿಯರನ್ನು ಪ್ರಾರ್ಥಿಸಿದರು. ಮಹರ್ಷಿಗಳೇ, ಗಂಗಾದೇವಿಯಿಂದ ತಮ್ಮ ಆಶ್ರಮಕ್ಕಾದ ತೊಂದರೆಗೆ ನಾನು ತಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ. ನಾನು ಹಿಡಿದಿರುವ ಕಾರ್ಯ ಪೂರೈಸಿದ ಮೇಲೆ ತಮಗಾಗಿ ನೂತನ ಆಶ್ರಮವನ್ನು ನಿರ್ಮಿಸುವ ಪುಣ್ಯ ನನ್ನದಾಗಲಿ.
ನನ್ನ ಪಿತೃಗಳ ಸದ್ಗತಿಗಾಗಿ ತಾವು ದಯಮಾಡಿ ನಿರ್ಬಂಧಿಸಿರುವ ಗಂಗೆಯನ್ನು ಬಿಡುಗಡೆಗೊಳಿಸಿ. ಪಿತೃಗಳ ಸದ್ಗತಿಗಾಗಿ ಹೂಡಿರುವ ನನ್ನ ಕಾರ್ಯವನ್ನು ಸಫಲಗೊಳಿಸಿ ಮಹರ್ಷಿಗಳೇ, ಸಫಲಗೊಳಿಸಿ. ರಾಜ ಭಗೀರಥ, ಎದ್ದೇಳು. ಭಗೀರಥ, ನಿನ್ನ ಸದುದ್ದೇಶವನ್ನು ಮನ್ನಿಸಿ ಆ ಗಂಗೆಯ ಅಹಂಕಾರವನ್ನು ಕ್ಷಮಿಸಿ ನಿನ್ನ ಪಿತೃಗಳ ಸದ್ಗತಿಗಾಗಿ ಆ ಗಂಗೆಯನ್ನು ಬಿಡುತ್ತಿದ್ದೇನೆ. ಸ್ವಾಮಿ, ಅಂತೂ ಭಗೀರಥ ರಾಜರು ತಮ್ಮ ಹಿರಿಯರಿಗೆ ಸದ್ಗತಿ ಸಿಗಲು ಎಷ್ಟೇ ಅಡ್ಡಿ ಆತಂಕ ಎದುರಾದರೂ ಛಲವನ್ನು ಬಿಡದೆ ಕಡೆಗೂ ಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಹರಿಯುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದು ಲೋಕದ ಅದ್ಭುತಗಳಲ್ಲಿ ಒಂದಲ್ಲವೇ? ನಿಜ ಸೀತೆ. ಮನುಷ್ಯ ಪ್ರಯತ್ನ, ದೇವಾನುಗ್ರಹ, ಸದುದ್ದೇಶ, ಇಚ್ಛಾಶಕ್ತಿಗಳೆಲ್ಲವೂ ಸೇರಿದರೆ ಯಾವುದು ಅಸಾಧ್ಯವಲ್ಲವೆನ್ನುವುದನ್ನು ಭಗೀರಥ ಮಹಾರಾಜರು ಲೋಕಕ್ಕೆ ತೋರಿಸಿಕೊಟ್ಟರು. ಮನುಷ್ಯ ಪ್ರಯತ್ನಕ್ಕೆ ಮತ್ತೊಂದು ಹೆಸರು ಭಗೀರಥರು ಎನ್ನುವಂತೆ ಅವರು ಪ್ರಸಿದ್ಧಿ ಪಡೆದರು. ಸ್ವಾಮಿ, ಪರಮೇಶ್ವರನ ಮಹಾಶಕ್ತಿಯ ಮುಂದೆ ಎಂಥ ಮಹಾಶಕ್ತಿವಂತರಾದರೂ ಅಹಂಕಾರ ಪಟ್ಟಾಗ ಅವರು ಸೋಲುತ್ತಾರೆ ಎಂಬ ತತ್ವವು ಲೋಕಕ್ಕೆ ತಿಳಿಯಿತು. ಹೌದು ಸೀತೆ, ನಮ್ಮ ವಂಶಜರಲ್ಲಿ ಭಗೀರಥ ಮಹಾರಾಜರದ್ದು ಒಂದು ಅದ್ಭುತ ದುಷ್ಟಾಂತವಾದರೆ ಮತ್ತೊಂದು ಹರಿಶ್ಚಂದ್ರ ಮಹಾರಾಜರದು. ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ. ಅಯೋಧ್ಯೆಯಿಂದ ಮಿಥಿಲಾ ನಗರಿಗೆ ವಿಶ್ವಾಮಿತ್ರರ ಜೊತೆಯಲ್ಲಿ ನಾನು ಲಕ್ಷ್ಮಣ ಹೊರಟಾಗ ಇಂತಹ ಅನೇಕ ಸತ್ಕತೆಗಳನ್ನು ನಮಗೆ ತಿಳಿಸಿ ನಮಗೆ ಮಹದುಪಕಾರವನ್ನು ಮಾಡಿದರು. ಇವೆಲ್ಲವನ್ನು ನಿನಗೆ ಆಗಾಗ ತಿಳಿಸುತ್ತೇನೆ. ನಾನು ಸೇರಿದ ವಂಶದ ಮಹಾಪುರುಷರ ಕಥೆಯನ್ನು ಕೇಳುವುದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಜಯ ಜಯ ಲಂಕಾಧೀಶ್ವರ, ಜಯ ಜಯ ರಾವಣೇಶ್ವರ. ಲಂಕಾದ್ವಾರ ರಕ್ಷಕಿ ಲಂಕಿಣಿ, ನಾನು ಇಲ್ಲಿಂದ ತೆರಳುವಾಗಲೆಲ್ಲ ನೀನು ಜೈಕಾರ ಹಾಕುವುದು ಕೇವಲ ಅಭ್ಯಾಸ ಬಲದಿಂದಲೋ ಅಥವಾ ನಿಜವಾಗಲೂ ಈ ರಾವಣ ಜಯಶಾಲಿಯಾಗುತ್ತಾನೆ ಎಂಬ ನಂಬಿಕೆಯಿಂದಲೋ? ಮಹಾಪ್ರಭು, ಅಂದು ನಿಮ್ಮ ಕುಲ ಸಹೋದರ ಧನಬಲ ಪರಾಕ್ರಮ ಕುಬೇರನನ್ನೇ ಸೋತು ಶರಣಾಗುವಂತೆ ಮಾಡಿದ್ದಕ್ಕೆ ಅಂದೇ ನಿಮ್ಮನ್ನು ಗೆಲ್ಲುವವರು ತ್ರಿಭುವನದಲ್ಲಿ ಯಾರೂ ಇಲ್ಲವೆಂದು ತೀರ್ಮಾನಿಸಿಬಿಟ್ಟೆ. ಅಂದು ನಿಮ್ಮ ಮೇಲೆ ನನಗೆ ಹುಟ್ಟಿದ್ದ ಆ ವಿಶ್ವಾಸ ಇಂದೂ ಹೋಗಿಲ್ಲ, ಇನ್ನೆಂದೂ ಹೋಗುವುದಿಲ್ಲ. ಹಲೇ ಲಂಕಿಣಿ, ಹಲೇ, ನಿನಗೆ ನನ್ನ ಪರಾಕ್ರಮದ ಮೇಲಿರುವ ನಂಬಿಕೆ ಒಂದೇ ಮಾತೆಯ ಉದರದಲ್ಲಿ ಜನಿಸಿರುವ ಆ ನನ್ನ ಸಹೋದರ ವಿಭೀಷಣನಿಗಿಲ್ಲವಲ್ಲ? ಪ್ರಭು, ನಿಮ್ಮ ಪರಾಕ್ರಮದ ಬಗ್ಗೆ ನಿಮ್ಮ ಸಹೋದರ ವಿಭೀಷಣನಿಗೆ ಅಪನಂಬಿಕೆಯೇ? ನನಗೆ ನಂಬಲು ಸಾಧ್ಯವಿಲ್ಲ. ಸ್ವಂತ ಸಹೋದರನೇ ಅಗ್ರಜನ ಬಲದ ಬಗ್ಗೆ ಅಪನಂಬಿಕೆ ನುಡಿಯುತ್ತಾನೆ ಎಂದರೆ ಅದನ್ನು ನಂಬುವುದು ಕಷ್ಟವೇ, ಸಹಿಸುವುದಂತೂ ಇನ್ನೂ ಕಷ್ಟ. ಪ್ರಭು, ನೀವು ಅಂತಹ ಮಾತುಗಳನ್ನು ಕೇಳಬೇಡಿ. ನಿಮ್ಮನ್ನು ಯಾರು ಗೆಲ್ಲಲಾರರು. ಜಯವು ನಿಮ್ಮದೇ. ಜಯ ಹೇ ಲಂಕಾಧೀಶ್ವರ, ರಾವಣೇಶ್ವರನಿಗೆ ಜಯವಾಗಲಿ. ಭಲೆ ಭಲೆ ಲಂಕಿಣಿ, ಭಲೆ ಭಲೆ. ನಾನು ವಿಜಯ ಯಾತ್ರೆಯನ್ನು ಮುಗಿಸಿ ಬರುತ್ತೇನೆ. ಅಲ್ಲಿಯವರೆಗೂ ಜಾಗ್ರತೆ.